ಹಾಸನದ ಮಹಿಳೆ ನಾಪತ್ತೆ ಪ್ರಕರಣಕ್ಕೆ ಬಿಗ್ ಟ್ವಿಸ್ಟ್ ಸಿಕ್ಕಿದೆ. 30 ಲಕ್ಷ ಚಿನ್ನಾಭರಣ ಹಾಕೊಂಡಿದ್ದ ಮಹಿಳೆ ನಾಪತ್ತೆಯಾಗಿದ್ಲು ಅಂತ ಅನ್ಕೊಂಡಿದ್ರು ಎಲ್ಲರೂ ಕೂಡ. ಪೊಲೀಸ್ ಇಲಾಖೆಯ ದಿಕ್ಕೆಡಿಸಿದಂತಹ ಮಹಿಳೆ ಈಗ ದಿಢೀರಂತ ಪ್ರತ್ಯಕ್ಷವಾಗಿದ್ದಾಳೆ. ಗುರುವಾರ ನಾಪತ್ತೆಯಾಗಿದ್ದ ಮಹಿಳೆ ಕುಣಿಗಲ್ನಲ್ಲಿ ಪತ್ತೆಯಾಗಿರೋದು. ಮಹಿಳೆ ಜೀವಂತವಾಗಿದ್ದಾಳೆ ಅಂತ ಪೊಲೀಸರು ಖಾತ್ರಿಪಡಿಸಿದ್ದಾರೆ. ಕಡೆಗೂ ಕೂಡ ಹಾಸನ ಮಹಿಳೆಯ ನಾಪತ್ತೆ ಪ್ರಕರಣ ಸುಖಾಂತ್ಯ ಕಂಡಿದೆ. 29 ವರ್ಷದ ಪ್ರಿಯಾಂಕಾಳನ್ನ ಪೊಲೀಸರು ವಿಚಾರಣೆ ಮಾಡುತ್ತಿದ್ದಾರೆ. ಡೇವಿಡ್ ಎಂಬ ವ್ಯಕ್ತಿ ಜೊತೆಗೆ ಹೋಗಿದ್ದ ಪ್ರಿಯಾಂಕಾ ಸದ್ಯ ಬೇಲೂರು ಪೊಲೀಸರಿಂದ ಮಹಿಳೆಯ ವಿಚಾರಣೆ ಆಗ್ತಿದೆ. ರಾಜ್ಯಾದ್ಯಂತ ಸಾಕಷ್ಟು ವೈರಲ್ ಆಗಿತ್ತು ಈ ಪ್ರಿಯಾಂಕಾ ನಾಪತ್ತೆ ಪ್ರಕರಣ. ಯಾಕಂದ್ರೆ ಈಕೆಯ ವ್ಯಾನಿಟಿ ಬ್ಯಾಗ್ ಇರಬಹುದು, ಚಪ್ಪಲ್ ಇರಬಹುದು, ಆಕೆ ಹಾಕಿಕೊಂಡಿದ್ದಂತಹ ಬಟ್ಟೆ ಏನಿದೆ ಒಂದ್ ಜಾಗದಲ್ಲಿ ಸಿಕ್ಕಿರುತ್ತೆ. ಈಕೆ ಮದುವೆಗೆ ಅಂತ ಬಂದಿರ್ತಾಳೆ ಚಿಕ್ಕಮಗಳೂರಿಗೆ. ಎಸ್ಪೆಷಲಿ ಆಕೆಯ ಸಾವಾಗಿದೆ ಅಂತ ಅನ್ಕೊಂಡಿದ್ರು. ಅದ್ರ ಜೊತೆಗೆ ಈಕೆಯೇ ಒಂದು 30 ಲಕ್ಷದ ಚಿನ್ನಾಭರಣ ಹಾಕೊಂಡು ಬಂದಿದ್ಲಲ್ವಾ, ಚಿನ್ನಕ್ಕೆ ಯಾರೋ ಕಳ್ಳತನದ ಪ್ಲಾನ್ ಮಾಡಿಕೊಂಡು ಈಕೆಯನ್ನ ಕೊಲೆ ಮಾಡಿ ಹಾಕಿದ್ದಾರೆ, ಬಟ್ಟೆ ಬರಿಯನ್ನ ಇಲ್ಲಿ ಎಸೆದು ಬಿಟ್ಟು ಹೋಗಿದ್ದಾರೆ ಅಂತ ಮೇಲ್ನೋಟಕ್ಕೆ ಎಲ್ಲರೂ ಅನ್ಕೊಂಡಿದ್ರು. ಬಟ್ ಈ ಮಹಿಳೆ ಏನಿದ್ದಾಳೆ, ಈ ಪ್ರಿಯಾಂಕಾ, 29 ವರ್ಷದ ಪ್ರಿಯಾಂಕಾ ಕುಣಿಗಲ್ನಲ್ಲಿ ಪತ್ತೆಯಾಗಿದ್ದಾಳೆ. ಡೇವಿಡ್ ಎಂಬ ವ್ಯಕ್ತಿ ಜೊತೆಗೆ ಈಕೆ ಹೋಗಿರ್ತಾಳೆ. ಈಕೆಯ ಗಂಡನ ಊರು ಕೂಡ ಅದೇ ಕುಣಿಗಲ್. ಸೊ ಕುಣಿಗಲ್ ಮೂಲದ ಗಂಡನ ಮನೆ ಇರೋದು ಈಕೆದು, ತಾಯಿ ಮನೆ ಚಿಕ್ಕಮಗಳೂರು. ಸೊ ಮದುವೆ ವಿಚಾರಕ್ಕೆ ಬಂದಿರ್ತಾಳೆ. ನಾನಲ್ಲಿಗೆ ಹೋಗಲ್ಲ ಅಂತ ಹೇಳ್ಕೊಂಡು ವಾಪಸ್ ಬಸ್ ಸ್ಟ್ಯಾಂಡ್ ಹತ್ರ ಹೋದಾಗ ನಾಪತ್ತೆ ಆಗಿರ್ತಾಳೆ ಅಂತ ಪೋಷಕರು ಮಾಹಿತಿಯನ್ನು ಕೊಟ್ಟಿದ್ರು. ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ನೀಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಕೃಷ್ಣಮೂರ್ತಿ. ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ರೆ. ಕೃಷ್ಣಮೂರ್ತಿ, ಈಗೊಂದು ಮಹಿಳೆ ನಾಪತ್ತೆ ಪ್ರಕರಣಕ್ಕೆ ಮೇಜರ್ ಟ್ವಿಸ್ಟ್ ಸಿಕ್ಕಿದೆ. ಈಕೆ ಕುಣಿಗಲ್ನಲ್ಲಿ ಪತ್ತೆಯಾಗಿರೋದು ಯಾಕೆ, ಅಲ್ಲಿ ಯಾರ ಜೊತೆ ಆಕೆ ಹೋಗಿದ್ಲು ಅಂತ? ಧನುಷ್, ಈಗ ಮೇಲ್ನೋಟಕ್ಕೆ ಬೇಲೂರು ಪೊಲೀಸರು ಹೇಳ್ತಿರ್ತಕ್ಕಂಥದ್ದು, ಈಕೆ ಏನು ಕೆಲಸ ಮಾಡ್ತಿರ್ತಾಳೆ ಆ ಫ್ಯಾಕ್ಟ್ರಿಯಲ್ಲಿ ಕೆಲಸ ಮಾಡಿದಂತಹ ಮ್ಯಾನೇಜರ್ ಏನಂದ್ರೆ ಆತನ ಜೊತೆ ನನಗೆ ಸಂಬಂಧ ಇತ್ತು. ಇದರಿಂದಾಗಿ ಆತ ಹೊರ ರಾಜ್ಯದವನಾಗಿರ್ತಾನೆ. ಆ ಹಿನ್ನೆಲೆಯಲ್ಲಿ ಅವನ ಜೊತೆ ಆ ರಾಜ್ಯಕ್ಕೆ ಹೋಗಿ ಅವನ ಜೊತೆ ನೆಲೆಸಲಿಕ್ಕೋಸ್ಕರವಾಗಿ ಈ ರೀತಿಯಾದಂತಹ ನಾಟಕ ಮಾಡಿದಾಳೆ ಎಂಬಂತ ಮಾಹಿತಿಯನ್ನ ಈಗ ಕೊಟ್ಟಿರ್ತಕ್ಕಂಥದ್ದು. ಇಡೀ ರಾಜ್ಯವನ್ನೇ ಏನು ಬೆಳಗ್ಗೆ ಬೆಚ್ಚಿ ಬಿಡಿಸಿದಂತ ಪ್ರಕರಣ ಈಗ ಏನು ಸುಖಾಂತ್ಯ ಆಗಿರ್ತಕ್ಕಂಥದ್ದು ನಾವೀಗ ಏನ್ ಕಾಣ್ತಿದ್ವಿ. ಇದನ್ನು ಹಾಸನ ಪೊಲೀಸರು ಬೇರ್ತಿದ್ದಾರೆ. ಯಾರೋ ಈಕೆಯನ್ನ ಕಿಡ್ನಾಪ್ ಮಾಡಿದ್ದಾರೆ ಮತ್ತು ಚಿನ್ನಕ್ಕೋಸ್ಕರವಾಗಿ ಮತ್ತು ಆಕೆಯನ್ನ ಇಲ್ಲಿಂದ ಕಿಡ್ನಾಪ್ ಮಾಡಿ ಆಕೆಗೆ ಏನಾದ್ರು ಥ್ರೆಟ್ ಮಾಡಿದ್ದಾರೆ ಎಂಬಂಥದ್ದು ಮತ್ತು ಆಕೆಗೆ ಏನಾದ್ರು ಸಮಸ್ಯೆ ಆಗಿದೆ ಎಂಬಂತ ರೀತಿಯಲ್ಲಿ ಬಿಂಬಿಸ್ಲಿಕ್ಕೋಸ್ಕರವಾಗಿ ಈ ರೀತಿಯಾದಂತಹ ಕೆಲಸಕ್ಕೆ ಆಕೆ ಕೈ ಹಾಕಿದ್ದಾಳೆ ಎಂಬಂತ ಮಾಹಿತಿ ಈಗ ಪೊಲೀಸರಿಂದ ಕೂಡ ಲಭ್ಯ ಆಗಿರ್ತಕ್ಕಂಥದ್ದು. ಹಾಸನದ ಗ್ರಾಮಾಂತರ ಪೊಲೀಸ್ ಠಾಣಾ ವ್ಯಾಪ್ತಿಯ ಕಲ್ಕೆರೆ ಗ್ರಾಮದಲ್ಲಿರ್ತಕ್ಕಂಥ ಕೆರೆಯ ಬಳಿ ಆಕೆ ಬಟ್ಟೆಗಳನ್ನ ಮತ್ತು ಆಕೆ ಆಧಾರ್ ಕಾರ್ಡ್ಗಳನ್ನ ಬಿಸಾಕಿ ಅಲ್ಲಿಂದ ಆಕೆಯ ಪ್ರಿಯಕರನ ಜೊತೆ ಅಲ್ಲಿಂದ ಎಸ್ಕೇಪ್ ಆಗಿದ್ಲು. ಈ ನಾಟಕವನ್ನ ಆಕೆ ಯಾಕೆ ಆಡಿದ್ಲು ಅಂತ ಹೇಳಿದ್ರೆ, ಅದೇ ಈಗ ಬೇರೆ ರಾಜ್ಯಕ್ಕೆ ಹೋಗಿ ನೆಲೆಸ್ಬೇಕಾಗುತ್ತೆ. ಯಾರಿಗೂ ಕೂಡ ಇಲ್ಲಿಂದ ಬೇರೆ ರಾಜ್ಯಕ್ಕೆ ಹೋಗೋದು ಗುರುತು ಸಿಗಬಾರ್ದು. ಮತ್ತೆ ಇಲ್ಲಿ ಯಾರೋ ಈಕೆಯನ್ನ ಕರ್ಕೊಂಡು ಹೋಗಿ ಏನೋ ಕೊಲೆ ಮಾಡಿದ್ರು ಅಥವಾ ಇನ್ಯಾವುದೋ ಪ್ರಕರಣ ಇನ್ಯಾವುದೋ ರೀತಿಯಲ್ಲಿ ಆಕೆನ ಇಲ್ದಂತೆ ಮಾಡಿದ್ರೆ ಎಂಬಂತ ಬಿಂಬಿಸ್ಲಿಕ್ಕೋಸ್ಕರ ಈ ರೀತಿ ಮಾಡಿದಳೆ ಎಂಬಂತ ಮಾಹಿತಿನ ಈಗ ಪೊಲೀಸರು ಈಗ ನನ್ಗೆ ಕೂಡ ಮಾಹಿತಿನ ಬಿಟ್ಕೊಡ್ತಿರ್ತಕ್ಕಂಥದ್ದು. ಈಗ ತುಮಕೂರು ಜಿಲ್ಲೆಯಲ್ಲಿ ಈಕೆ ಈಗ ಪೊಲೀಸರು ವಶಕ್ಕೆ ತೆಗೆದುಕೊಂಡಿದ್ರೆ ನಾಳೆ ಹಾಸನಕ್ಕೆ ಕರ್ಕೊಂಡ್ಬಂದು ಪೊಲೀಸರು ಇನ್ನಿತರ ತನಿಖೆಯನ್ನ ನಡೆಸಲಿದ್ದಾರೆ. ಧನುಶ್ರೀ, ಥ್ಯಾಂಕ್ ಯು ಕೃಷ್ಣಮೂರ್ತಿ ತಮ್ಮೆಲ್ಲ ಮಾಹಿತಿಗಾಗಿ.